DRDOದ ಕಾವೇರಿ ಎಂಜಿನ್ಗೆ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಹಾಗೇನೆ ಇದನ್ನ ಇಂಡಿಯನ್ ಏರೋಸ್ಪೇಸ್ ಇಂಡಸ್ಟ್ರಿಗಾಗಿ ಒಂದು ದೊಡ್ಡ ಮೈಲ್ ಸ್ಟೋನ್ ಅಂತ ಹೇಳಲಾಗುತ್ತಿದೆ. ಹಾಗೆ ನೋಡೋದಾದ್ರೆ ಈ ಸುದ್ದಿಯ ಬಹಳಷ್ಟು ಮಹತ್ವಗಳಿದ್ದು ಈ 2-3 ಕಾರಣಗಳಿಂದ ಈ ಸುದ್ದಿ ಬಹಳಷ್ಟು ದೊಡ್ಡದಾಗ್ತದೆ. ಮೊದಲನೆಯದಾಗಿ ಕಾವೇರಿ ಎಂಜಿನ್ ಡೆವಲಪ್ಮೆಂಟ್ ಈಗಿಂದ 38 ವರ್ಷಗಳ ಹಿಂದೆ ಅಂದ್ರೆ 1986ರಲ್ಲಿ ಪ್ರಾರಂಭಿಸಲಾಗಿತ್ತು. ಆದರೆ ಇಲ್ಲಿಯವರೆಗೆ ಈ ಎಂಜಿನ್ ನಾವು ಪ್ರಾಪರ್ ಆಗಿ ಡೆವಲಪ್ ಮಾಡಿದ್ದಿಲ್ಲ. ಗೌರ್ಮೆಂಟ್ ಇದಕ್ಕೆ ಅಪ್ರೂವಲ್ ಕೂಡ ಕೊಟ್ಟಿದ್ದಿಲ್ಲ. ಇದರ ಹೊರತಾಗಿ ನಾವು ಇದರಲ್ಲಿ 2,000 ಕೋಟಿಗಿಂತ ಹೆಚ್ಚಿನ ಅಮೌಂಟ್ ಅನ್ನ ಖರ್ಚು ಮಾಡಿದ್ದೇವೆ. ಆದ್ರೂ ಇಷ್ಟು ಖರ್ಚಾದ್ರೂ ಕೂಡ ನಾವು ಎಂಜಿನ್ ಅನ್ನ ತಯಾರಿಸುವುದಕ್ಕೆ ಆಗಿದ್ದಿಲ್ಲ. ಆದ್ರೆ ಗೆಳೆಯರೆ, ಇವತ್ತಿಗೆ ಈ ಎಂಜಿನ್ ತಯಾರಾಗಿದೆ ಹಾಗೂ ನಮ್ಮ ಗೌರ್ಮೆಂಟ್ ಮೂಲಕ ಇದಕ್ಕೆ ಅಪ್ರೂವಲ್ ಕೂಡ ಕೊಡಲಾಗಿದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿರುವ ಈ ಎಂಜಿನ್ ಅನ್ನ ನಾವು ನಮ್ಮ ಘಾತಕ್ ಡ್ರೋನ್ ಪ್ರಾಜೆಕ್ಟ್ ಅಲ್ಲಿ ಬಳಸಲಿದ್ದೇವೆ.